ಸ್ನೇಹಿತರೆ, ಮಹಾಭಾರತ ಯುದ್ಧ ಶುರುವಾಗುವ ಮೊದಲೇ ತನ್ನ ತಲೆಯನ್ನು ತಾನೇ ಕತ್ತರಿಸಿಕೊಳ್ಳಲು ಒಪ್ಪಿಕೊಂಡ ಒಬ್ಬ ವೀರ ಯೋಧನಿದ್ದ ಎಂದರೆ ನೀವು ನಂಬಲ್ಲ. ಖಂಡಿತ. ಯುದ್ಧಕ್ಕೆ ಕೆಲವೇ ಗಂಟೆಗಳ ಮುನ್ನ ಸ್ವತಃ ಶ್ರೀಕೃಷ್ಣನೇ ಹೆಣ್ಣಿನ ರೂಪವನ್ನು ಧರಿಸಿ ಈತನನ್ನು ಮದುವೆಯಾಗಿದ್ದ. ಅಷ್ಟೇ ಅಲ್ಲ, ಕತ್ತರಿಸಿದ ಆತನ ತಲೆ ಒಂದು ಬೆಟ್ಟದ ಮೇಲಿಂದ ಇಡೀ 18 ದಿನಗಳ ಕಾಲ ಯುದ್ಧವನ್ನು ಕಣ್ಣಾರೆ ವೀಕ್ಷಿಸಿತು. ಹೌದು, ನಾವು ಮಹಾಭಾರತದಲ್ಲಿ ಅರ್ಜುನ, ಕರ್ಣ, ಭೀಷ್ಮರ ಬಗ್ಗೆ ಕೇಳಿದ್ದೇವೆ. ಆದರೆ ಇಂದು ನಾವು ಯಾರು ಕೇಳಿರದ ರೋಮಾಂಚನಕಾರಿ ಕಥೆಯೊಂದನ್ನು ತಿಳಿಯಲಿದ್ದೇವೆ. ಅವನೇ ಅರಾವಣ, ಅರ್ಜುನ ಮತ್ತು ನಾಗಕನ್ಯೆ ಉಲೂಪಿಯ ಮಗ. ನಿಮಗೂ ಪುರಾಣದ ರಹಸ್ಯ ಕಥೆಗಳು ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇಲ್ಲದೆ ಕುರುಕ್ಷೇತ್ರ ಯುದ್ಧ ರಣರಂಗ ಸಿದ್ಧವಾಗಿತ್ತು. ಲಕ್ಷಾಂತರ ಸೈನಿಕರು ಎದುರು ಬದುರಾಗಿ ನಿಂತಿದ್ದರು. ಆದರೆ ಮೊದಲ ಬಾಣ ಬಿಡುವ ಮುನ್ನ ಪಾಂಡವರು ಮತ್ತು ಕೌರವರು ಇಬ್ಬರು ಯುದ್ಧದಲ್ಲಿ ತಾವೇ ಗೆಲ್ಲಬೇಕು ಎಂಬ ಹಠವಿತ್ತು. ಅದಕ್ಕಾಗಿ ಅವರು ಶ್ರೇಷ್ಠ ಜ್ಯೋತಿಷಿಯನ್ನು ಸಂಪರ್ಕಿಸಿದರು. ಆಗ ಜ್ಯೋತಿಷಿಗಳು ಒಂದು ಪರಿಹಾರ ತಿಳಿಸುತ್ತಾರೆ. ಅದೇನೆಂದರೆ, ಯುದ್ಧದಲ್ಲಿ ಸಂಪೂರ್ಣ ಜಯ ಸಿಗಬೇಕಾದರೆ ಕಾಳಿದೇವಿಗೆ ಒಬ್ಬ ಪರಿಶುದ್ಧ ಪುರುಷನನ್ನು ನರಬಲಿಯಾಗಿ ನೀಡಬೇಕು ಎಂದು. ಆದರೆ ಆ ವ್ಯಕ್ತಿ ಸಾಮಾನ್ಯನಾಗಿರಬಾರದು. ಆತ ಎಲ್ಲ ಸಾಮುದ್ರಿಕ ಲಕ್ಷಣವನ್ನು ಹೊಂದಿರುವ ದೇಹ ಮತ್ತು ಆತ್ಮ ಎರಡರಲ್ಲೂ ಪರಮ ಪವಿತ್ರವಾದ ರಾಜಕುಮಾರನಾಗಿರಬೇಕಾಗಿತ್ತು. ಗೆಳೆಯರೆ, ಇಡೀ ಪ್ರಪಂಚದಲ್ಲಿ ಈ ಲಕ್ಷಣಗಳು ಇದ್ದದ್ದು ಕೇವಲ 3 ಮಾತ್ರ: ಶ್ರೀಕೃಷ್ಣ, ಅರ್ಜುನ ಮತ್ತು ಅರ್ಜುನನ ಮಗ ಅರಾವಣ. ಆದರೆ ಈ ಸಮಯದಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನ ಇಬ್ಬರು ಸಹ ಯುದ್ಧಕ್ಕೆ ಸಿದ್ಧರಾಗಿದ್ದರಿಂದ ಅವರನ್ನು ಬಲಿ ಕೊಡಲು ಸಾಧ್ಯವಾಗಿರಲಿಲ್ಲ. ಆದರೆ ಕೊನೆಗೆ ಉಳ್ಕೊಂಡಿದ್ದು ಅವರ ಮಗ ಅರಾವಣ. ಮಗನೇ ಸ್ವತಃ ಮುಂದೆ ಬಂದು ತನ್ನ ತಂದೆ ಮತ್ತು ದೊಡ್ಡಪ್ಪರ ಮುಂದೆ ವಿಜಯಕ್ಕಾಗಿ ನಾನು ನನ್ನ ಪ್ರಾಣವನ್ನು ಅರ್ಪಿಸಲು ಸಿದ್ಧನಿದ್ದೇನೆ ಅಂತ ಹೇಳ್ತಾನೆ. ಆದರೆ ಅರಾವಣ ಆ ಮಾತು ಕೇಳಿ ಶ್ರೀಕೃಷ್ಣ ಮತ್ತು ಅರ್ಜುನಿಗೆ ತುಂಬಾ ಬೇಜಾರಾಗುತ್ತೆ. ಆದರೂ ಅವರು ಅದಕ್ಕೆ ಒಪ್ಕೊಂತಾರೆ. ಅರಾವಣ ಬುದ್ಧಿವಂತನಾಗಿದ್ದರಿಂದ ಪ್ರಾಣ ಕೊಡುವ ಮುನ್ನ ಅವನು ಶ್ರೀಕೃಷ್ಣನ ಮುಂದೆ ಒಂದು ಬೇಡಿಕೆಗಳನ್ನು ಇಡುತ್ತಾನೆ. ಅವನ ಮೊದಲನೇ ಇಚ್ಛೆ ಏನೆಂದರೆ, ನಾನು ಅವಿವಾಹಿತನಾಗಿದ್ದೇನೆ, ಆದ್ದರಿಂದ ನಾನು ಅವಿವಾಹಿತನಾಗಿ ಸಾಯಲು ಬಯಸುವುದಿಲ್ಲ. ಸಾಯುವ ಮುನ್ನ ನಾನು ಮದುವೆ ಆಗಬೇಕು, ಮದುವೆಯ ಸುಖ ನನಗೆ ತಿಳಿಬೇಕು ಅಂತೇಳಿ ಮೊದಲನೇ ಬೇಡಿಕೆಯನ್ನ ಇಡ್ತಾನೆ. ಇವನು ಬೇಡಿಕೆಯನ್ನು ಇಟ್ಟ. ಆದರೆ ಅಲ್ಲೊಂದು ಸಮಸ್ಯೆ ಎದುರಾಗಿತ್ತು. ಯಾಕಂದ್ರೆ ಮರುದಿನ ಬೆಳಿಗ್ಗೆಗೆ ಸಾಯುವ ವ್ಯಕ್ತಿಯನ್ನು ಯಾವ ರಾಜಕುಮಾರಿ ತಾನೇ ಮದುವೆ ಆಗಲು ಒಪ್ಪುತ್ತಾಳೆ? ಯಾರು ಕೂಡ ಮದುವೆಯಾದ ಮರುದಿನವೇ ವಿಧವೆಯಾಗಲು ಸಿದ್ಧರಿರಲಿಲ್ಲ. ಈ ರೀತಿಯ ಒಂದು ಸಮಸ್ಯೆ ಎದುರಾಗುತ್ತೆ. ಆಗ ಬೇರೆ ದಾರಿ ಇಲ್ಲದೆ ಸ್ವತಃ ಶ್ರೀಕೃಷ್ಣನೇ ಮುಂದೆ ಬಂದು ತನ್ನ ದಿವ್ಯ ಶಕ್ತಿಯಿಂದ ಕೃಷ್ಣನು ಜಗತ್ತಿನ ಅತ್ಯಂತ ಸುಂದರಿ ಸ್ತ್ರೀ ಮೋಹಿನಿ ರೂಪವನ್ನು ತಾಳುತ್ತಾನೆ. ಮೋಹಿನಿ ಮತ್ತು ಅರಾವಣರ ವಿವಾಹ ಶಾಸ್ತ್ರೋತ್ತರವಾಗಿ ನಡೆಯುತ್ತದೆ. ಅವರಿಬ್ಬರು ಆ ರಾತ್ರಿಯನ್ನು ಗಂಡ ಹೆಂಡತಿಯಾಗಿ ಕಳೆಯುತ್ತಾರೆ. ಮರುದಿನ ಬೆಳಿಗ್ಗೆ ಅರಾವಣ ಬಲಿಪೀಠದ ಕಡೆಗೆ ಬರ್ತಾ ಇರ್ತಾನೆ. ಆಗ ಮೋಹಿನಿ ಅಂದರೆ ಶ್ರೀಕೃಷ್ಣ ಕಣ್ಣೀರಿಡ್ತಾ ಇರ್ತಾಳೆ. ಅರಾವಣನ ತಲೆ ಕತ್ತರಿಸಿದಾಗ ಮೋಹಿನಿ ರೂಪದಲ್ಲಿದ್ದ ಶ್ರೀಕೃಷ್ಣ ನಿಜವಾಗಿ ಒಬ್ಬ ವಿಧವೆಯಂತೆ ತುಂಬಾ ಸಂಕಟ ಪಡ್ತಾರೆ. ನಂತರ ಶ್ರೀಕೃಷ್ಣ ತನ್ನ ಮೂಲ ರೂಪಕ್ಕೆ ಮಾಡುತ್ತಾರೆ. ಈ ಘಟನೆ ಭಕ್ತರ ಮೇಲಿದ್ದ ಶ್ರೀಕೃಷ್ಣನ ಪರಮ ಪ್ರೇಮವನ್ನು ನಿಜವಾಗ್ಲೂ ತೋರಿಸುತ್ತದೆ. ಅಂದರೆ ಶ್ರೀಕೃಷ್ಣ ಎಂತೆಂಥ ಲೀಲೆ ಮಾಡಿದರೆ ಅನ್ನೋಕ್ಕೆ ಈ ಒಂದು ಘಟನೆ ಸಾಕ್ಷಿ. ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ. ನೆನಪಿರಲಿ, ಅರಾವಣನಿಗೆ ಇನ್ನೂ 2 ಷರತ್ತುಗಳಿದ್ದವು. ಆತನ ಎರಡನೇ ಇಚ್ಛೆ ಏನೆಂದರೆ, ನನ್ನ ದೇಹ ಇಲ್ಲದಿದ್ದರೂ ಸಹ ನನಗೆ ಇಡೀ ಮಹಾಭಾರತವನ್ನು ನಾನು ನೋಡಬೇಕು. ಅದಕ್ಕಾಗಿ ಕೃಷ್ಣ ಏನ್ ಮಾಡ್ತಾನೆ, ಅವನ ಎರಡನೇ ಬೇಡಿಕೆಯಂತೆ ಅರಾವಣವನ್ನು ಕತ್ತರಿಸಿದ ಆ ತಲೆಯರಿಗೆ ದಿವ್ಯ ದೃಷ್ಟಿಯನ್ನು ನೀಡಿ ಜೀವವನ್ನು ಸಹ ನೀಡಿ ಕುರುಕ್ಷೇತ್ರದ ಪಕ್ಕದಲ್ಲಿದ್ದ ಒಂದು ಎತ್ತರದ ಬೆಟ್ಟದ ಮೇಲೆ ಇರುತ್ತಾನೆ. ಆ ಕತ್ತರಿಸಿದ ತಲೆಗೆ 18 ದಿನಗಳ ಕಾಲ ಬದುಕಿದ್ದು ಯುದ್ಧದ ಪ್ರತಿಯೊಂದು ಕ್ಷಣವನ್ನು ವೀಕ್ಷಿಸುವಂತೆ ಶ್ರೀಕೃಷ್ಣ ಅದಕ್ಕೆ ಒಂದು ಜೀವ ತುಂಬುತ್ತಾನೆ. ಹೀಗೆ ಯುದ್ಧ ಮುಗಿದು 18 ದಿನಕ್ಕೆ ಪಾಂಡವರು ಅಭೂತಪೂರ್ವ ಜಯ ಗಳಿಸ್ತಾರೆ. ಆದರೆ ಅವರಲ್ಲಿ ಒಂದು ವಿವಾದ ಶುರುವಾಗುತ್ತೆ. ಭೀಮ ಹೇಳ್ತಾನೆ, ನಾನು ಕೌರವರನ್ನು ಕೊಂದಿದ್ದೇನೆ, ಆದ್ದರಿಂದ ನನ್ನಿಂದನೇ ಯುದ್ಧ ಗೆಲ್ತು. ಅರ್ಜುನ ಹೇಳ್ತಾನೆ, ನಾನು ಹಲವಾರು ಬಾಣಗಳು ಬಿಟ್ಟು ನನ್ನ ಬಾಣದ ಪರಾಕ್ರಮದಿಂದ ನಾವು ಯುದ್ಧವಾಗಿದ್ವಿ ಅಂತೇಳಿ ಹೇಳ್ತಾನೆ. ಆದರೆ ಇವರ ಈ ಜಗಳವನ್ನು ಬಗೆಹರಿಸಲು ಶ್ರೀಕೃಷ್ಣನೇ ಅವರನ್ನು ಬೆಟ್ಟದ ಬಳಿಗೆ ತಂದು ಅರಾವಣನ ತಲೆ ಹತ್ರ ಅವ್ರನ್ನ ಕರ್ಕೊಂಡ್ಬಂದು, ನೋಡಿ ಇವನೇ ತೀರ್ಪು ನೀಡಲಿ ಅಂತೇಳಿ ಹೇಳ್ತಾನೆ.
ಆಗ ಅರಾವಣನ ತಲೆ ನಗುತ್ತಾ ಹೇಳುತ್ತೆ, ಇಲ್ಲಿ ಭೀಮನು ಗೆದ್ದಿಲ್ಲ, ಅರ್ಜುನನು ಗೆದ್ದಿಲ್ಲ, ಯಾರು ಗೆದ್ದಿಲ್ಲ. ನನಗೆ ಇದ್ದು ಭೂಮಿಯಲ್ಲಿ ಕಂಡಿದ್ದು ಕೇವಲ ಶ್ರೀಕೃಷ್ಣನ ಸುದರ್ಶನ ಚಕ್ರ ಮತ್ತು ಮಹಾಕಾಳಿ ರಕ್ತ ಕುಡಿಯುತ್ತಿರುವುದು ಮಾತ್ರ. ನೀವೆಲ್ಲರೂ ಶ್ರೀಕೃಷ್ಣನ ನಾಟಕದ ಬೊಂಬೆಗಳು ಅಷ್ಟೇ ಅಂತ ಹೇಳ್ತಾನೆ. ಈಗಲೂ ಸಹ ಅರಾವಣನಿಗೆ ಸಂಬಂಧಿಸಿದಂತೆ ನಮ್ಮ ದಕ್ಷಿಣ ಭಾರತದಲ್ಲಿ ಆತನನ್ನು ಕೂತಾಂಡವರು ಅಥವಾ ಅರಾವಣ ಎಂದು ದೇವಸ್ಥಾನಗಳಲ್ಲಿ ಪೂಜಿಸಲಾಗುತ್ತದೆ. ಪ್ರತಿ ವರ್ಷ ಸಹ ದೊಡ್ಡ ಹಬ್ಬ ನಡೆಸಿ ಈತನ ಮದುವೆ ಮತ್ತು ಬಲಿದಾನ ಮತ್ತು ಮೋಹಿನಿಯ ರೂಪವನ್ನು ಇಟ್ಟು ನಾಟಕ ರೂಪದಲ್ಲಿ ಸಹ ಆಚರಿಸಲಾಗುತ್ತದೆ. ಇಲ್ಲದೆ ಅರಾವಣನ ಈ ಅಪರೂಪದ ಕಥೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಇದಕ್ಕೊಂದು ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ.